ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವ್ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ ಇದ್ದೀರೋ, ಈ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಂಥ ವಿಡಿಯೋಗೆ ಯೂಸ್ ಹೇಗೆ ಬರುತ್ತೆ, ಆ ಒಂದು ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗಬೇಕೆಂದರೆ ಆ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಆ ಒಂದು ವಿಡಿಯೋನ ಮಾಡಬೇಕು, ಅದನ್ನು ಎಡಿಟಿಂಗ್ ಹೇಗೆ ಮಾಡಬೇಕು, ಹಾಗೆ ಯೂಟ್ಯೂಬ್ನಲ್ಲಿ ಯೂಸ್ ಇನ್ಕ್ರೀಸ್ ಮಾಡೋಕ್ಕೆ ಯೂಟ್ಯೂಬ್ನಲ್ಲಿ ಯಾರಾದರೂ ನಮ್ಮೊಂದು ವಿಡಿಯೋನ ಇಂಪ್ರೂವ್ಮೆಂಟ್ಸ್ ಕಳಿಸ್ತಾರ ಅಥವಾ ಯೂಟ್ಯೂಬ್ ಅವರೇ ಬೇರೆಯವ್ರಿಗೆ ನೋಡಲಿ ಅಂತ ನಮ್ಮೊಂದು ವಿಡಿಯೋ ಕಳಿಸ್ತಾರ ಅನ್ನೋದು ಕೂಡ ಭಾಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ಒಂದು ವಿಡಿಯೋಗೆ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂಥ ವಿಡಿಯೋಗೆ ಯೂಸ್ ಹೇಗೆ ಬರುತ್ತೆ, ಯಾವೊಂದು ಕಾರಣಕ್ಕೋಸ್ಕರ ನಿಮ್ಮೊಂದು ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಮೊದಲಿಗೆ ಯೂಟ್ಯೂಬ್ನಲ್ಲಿ ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಮೇನ್ ಕಾರಣ ನಿಮ್ಮೊಂದು ಕಂಟೆಂಟ್ನಲ್ಲಿ ಪವರ್ ಇರಬೇಕು. ಫ್ರೆಂಡ್, ಆ ಒಂದು ಪವರ್ ಇದ್ದರೆ ನಿಮ್ಮ ಒಂದು ವಿಡಿಯೋ ಪವರ್ಫುಲ್ಲಾಗಿ ಜನಕ್ಕೆ ತಲುಪುತ್ತೆ. ಅದು ಹೇಗೆ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನೀವೇನಾದರೂ ಚೆನ್ನಾಗಿರೋ ಕಂಟೆಂಟ್, ಜನಕ್ಕೆ ಇಷ್ಟ ಆಗೋವಂಥ ಕಂಟೆಂಟ್, ಎಲ್ಲ ಏಜಿನವರೆಗೂ ಒಂದು 10 ವರ್ಷದಿಂದ ಹಿಡ್ಕೊಂಡು 60 ಏಜ್ವರೆಗೂ ಅವ್ರಿಗೆಲ್ಲರಿಗೂ ಕೂಡ ನೋಡುವಾಗ ವಿಡಿಯೋ ಇದ್ದರೆ, ಈ ಒಂದು ವಿಡಿಯೋ ಈ ರೀತಿ ನೀವು ಚೆನ್ನಾಗಿರೋ ಕಂಟೆಂಟ್ ನೋಡಿದವರು ನಿಮ್ಮೊಂದು ವಿಡಿಯೋನ ಕೊನೆಯ ತನಕ ನೋಡಬೇಕು. ಆ ಒಂದು ವಿಡಿಯೋ ನೀವೇನಾದರೂ 3 ನಿಮಿಷ ಮಾಡಿದ್ದೀರಿ ಅಂದರೆ ಆ ಒಂದು ವಿಡಿಯೋನ 3 ನಿಮಿಷ ಫುಲ್ ನೋಡಬೇಕು. ಆ ರೀತಿ ಏನಾದರೂ ವಿಡಿಯೋ ಮಾಡಿದ್ದೀರಿ ಅಂದರೆ, ಆ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀರಿ ಅಂದರೆ ಅದು ಜನಕ್ಕೆ ತಲುಪುತ್ತೆ. ಫ್ರೆಂಡ್, ಮೊದಲಿಗೆ ಒಂದು 10 ಜನಕ್ಕೆ ತಲುಪುತ್ತೆ ಅಂತ ತಿಳ್ಕೊಳ್ಳಿ. 10 ಜನಕ್ಕೆ ತಲುಪಿದ ತಕ್ಷಣ ಆ ಒಂದು ವಿಡಿಯೋನ ಯಾವುದೇ ಯೂಟ್ಯೂಬರ್ ಆಗಲಿ, ನೀವು ಹೊಸ್ದಾಗಿರಲಿ ಅಥವಾ ದೊಡ್ಡ ಯೂಟ್ಯೂಬರ್ ಆಗಲಿ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಆಲ್ಗೋರಿದಮ್ ಏನು ಮಾಡ್ತಾರೆ ಅಂದರೆ ಜನಕ್ಕೆ ತಲುಪಿಸುತ್ತೆ. ಒಂದು 10 ಜನಕ್ಕೆ ಇಂಪ್ರಮೇಷನ್ ಕೊಡುತ್ತೆ. ಇಂಪ್ರಮೇಷನ್ ಅಂದರೆ ನೀವು ಸ್ವೈಪ್ ಮಾಡುವಾಗ ನಿಮಗೆ ಅಲ್ಲಿ ಕೆಳಗಡೆ ವಿಡಿಯೋ ಬರ್ತಾ ಇರುತ್ತೆ ನೋಡಿ, ಆ ರೀತಿ ನಿಮ್ಮೊಂದು ವಿಡಿಯೋ ಜನಕ್ಕೆ ತಲುಪುತ್ತೆ. ಆ ತಲುಪಿದಾಗ ಜನ ಆ ಒಂದು ವಿಡಿಯೋ ನೋಡಿ ಕ್ಲಿಕ್ ಮಾಡ್ತಾರೆ. ಆ ಕ್ಲಿಕ್ ಮಾಡಿದಾಗ ಆ ಒಂದು ವಿಡಿಯೋ 3 ನಿಮಿಷದ ವಿಡಿಯೋನ ಯಾರು 3 ನಿಮಿಷ ತನಕ ನೋಡ್ತಾರೋ, ಅಥವಾ 10 ಜನನೂ ಕೂಡ 3 ನಿಮಿಷ ತನಕ ಕೂಡ ಯಾರೂ ನೋಡೋಲ್ಲ. ಫ್ರೆಂಡ್, ಎಕ್ಸಾಂಪಲ್ ಹೇಳ್ತೀನಿ. ಈಗ 3 ನಿಮಿಷದ ವಿಡಿಯೋ ಅಂತ ತಿಳ್ಕೊಳ್ಳಿ, ಅದನ್ನು 2 ನಿಮಿಷ ನೋಡಿದರೆ ಸಾಕು, ನಿಮ್ಮೊಂದು ವಿಡಿಯೋಗೆ ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರೆಂಡ್, ಯಾಕೆಂದರೆ ಆ ಒಂದು ವಿಡಿಯೋ ಜನಕ್ಕೆ ಇಷ್ಟ ಆಗಿದೆ ಅಂತ ಅರ್ಥ. ಫ್ರೆಂಡ್, ಎಕ್ಸಾಂಪಲ್ ಹುಡ್ಕೊಳ್ಳಿ. ನನ್ನ ಒಂದು ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಯಾವುದು ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋದಲ್ಲಿ ಅದೇ ರೀಚ್ ಆಗಿದೆ. ಫ್ರೆಂಡ್, ಈಗ ನಾನು ವಾಟ್ಸಪ್ ಬಗ್ಗೆ ಮಾಡಿದ್ದೀನಿ, ಎಲ್ಲರಿಗೂ ಕೂಡ ವಾಟ್ಸಪ್ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ, ಅದು ಕೂಡ ಯೂಸ್ ಇನ್ಕ್ರೀಸ್ ಆಗ್ತಾಯಿದೆ ನನ್ನ ಒಂದು ಚಾನಲಲ್ಲಿ. ಆ ಬಿಗ್ ಬಾಸ್ ಬಗ್ಗೆ ಮಾಡಿದ್ದೀನಿ, ಬಿಗ್ ಬಾಸ್ ಕೂಡ ಎಲ್ಲರೂ ನೋಡ್ತಾರೆ. ಆ ಬಿಗ್ ಬಾಸ್ನಲ್ಲಿ ನಾನು ವೋಟಿಂಗ್ ಹೇಗೆ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ವೋಟಿಂಗ್ಗೆ ಎಲ್ಲರಿಗೂ ಕೂಡ ಮಾಡೋಕ್ಕೆ ಇಷ್ಟ ಇದೆ, ಅದು ಕೂಡ ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವುದು ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಇರುತ್ತೋ ಅದು ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಫ್ರೆಂಡ್, ಅದು 3 ನಿಮಿಷ ಇರೋವಂಥ ವಿಡಿಯೋನ 2 ನಿಮಿಷ ಎವ್ರೇಜ್ ಆಗಿ ನಿಮ್ಮೊಂದು IT ಸ್ಟುಡಿಯೋದಲ್ಲಿ ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಆ ಒಂದು ವಿಡಿಯೋನ 2 ನಿಮಿಷ ನೋಡಿದರೆ ಸಾಕು, ನಿಮ್ಮ ಒಂದು ವಿಡಿಯೋ ಇನ್ಕ್ರೀಸ್ ಆಗುತ್ತೆ, ಯೂಸ್ ಇನ್ಕ್ರೀಸ್ ಆಗುತ್ತೆ. ಅಥವಾ ಆ ಒಂದು ವಿಡಿಯೋ 3 ನಿಮಿಷ ಇತ್ತು ಅಥವಾ 1 ನಿಮಿಷ ಅಥವಾ ಒಂದು 50 ಸೆಕೆಂಡ್ ನೋಡಿದರೆ ಆ ಒಂದು ವಿಡಿಯೋಗೆ ಯೂಸ್ ಡೌನ್ ಆಗುತ್ತೆ. ಫ್ರೆಂಡ್, ಯಾಕೆಂದರೆ ಆ ಒಂದು ವಿಡಿಯೋ ಎಷ್ಟು ಜನ ಎಲ್ಲಿ ತನಕ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಒಂದು ಎಲ್ಲಿ ತನಕ ನೋಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ನಿಮಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ. ಅದು ಆಲ್ಗೋರಿದಮ್ ನಿಮ್ಮೊಂದು ವಿಡಿಯೋನ ಯಾರು ಜಾಸ್ತಿ ನೋಡ್ತಾರೆ ಅಂದರೆ ಜಾಸ್ತಿ ನೋಡಿರೋಂಥ ವಿಡಿಯೋನ ಜನಕ್ಕೆ ತಲುಪಿಸುತ್ತೆ. ಕಮ್ಮಿ ಏನಾದರೂ ವಿಡಿಯೋ ನಿಮಿಷ ನೋಡಿದ್ರೆ ಅಂದರೆ ಅದು ಯೂಸ್ ಡೌನ್ ಆಗೋದು. ಇದೇ ರೀತಿ ಯೂಟ್ಯೂಬ್ನಲ್ಲಿ ವರ್ಕ್ ಆಗೋದು. ಫ್ರೆಂಡ್, ಮೇನ್ ಕಾರಣ ನೀವು ಮಾಡುವಂಥ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಯೂಸ್ ಮಾಡೋವಂಥ ಕಂಟೆಂಟ್, ನಿಮ್ಮ ಒಂದು ಎಡಿಟಿಂಗ್. ಹಾಗೆ ಇವೆರಡೂ ಮುಖ್ಯ ಆದರೆ ನೀವು ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಕಾಣ್ತೀರಾ. ಫ್ರೆಂಡ್ ನನಗೂ ಕೂಡ ಒಂದು 4-5 ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಅದೇ
ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ, ಅದು ಜನನು ಕೂಡ ನೋಡ್ತಾ ಇದ್ದಾರೆ ಫ್ರೆಂಡ್ ಈ ಒಂದು ಅನುಭವ ನನ್ನ ಒಂದು ಚಾನಲ್ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್.